ಸ್ನೇಹಿತರೆ, ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಮತ್ತು ವಿಶಿಷ್ಟವಾದ ಸಂಪ್ರದಾಯಗಳನ್ನ ಆಚರಿಸೋದು ಅಂದ್ರೆ ಅದು ನಮ್ಮ ಹಿಂದೂ ಧರ್ಮದಲ್ಲೇ. ಮೈ ಮೇಲೆ ಹಲ್ಲಿ ಬಿದ್ದರೆ ದುರಾದೃಷ್ಟ ಅನ್ನೋದು, ಕೆಟ್ಟದಾಗುತ್ತೆ ಅನ್ನೋದು, ಮನೆ ಬಾಗಿಲಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟೋದು, ಸಂಜೆ ಹೊತ್ತು ಮನೇಲಿ ಕಸ ಗುಡಿಸಿದ್ರೆ ದರಿದ್ರ ಅನ್ನೋದು, ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣದ ಟೈಮಲ್ಲಿ ಮನೆಯಿಂದ ಹೊರಗಡೆ ಬರದೇ ಇರೋದು, ಮನೆ ಹೊರಗಡೆ ಹೋಗೋ ಮುಂಚೆ ಮೊಸರನ್ನ ತಿನ್ನೋದು, ನದಿಯೊಳಗೆ ನಾಣ್ಯಗಳನ್ನ ಎಸೆಯೋದು, ಹೀಗೆ ನೂರಾರು ಆಚರಣೆಗಳಿದಾವೆ. ಕೆಲವರು ಇದನ್ನ ಆಚರಣೆ ಅಂದ್ರೆ, ಇನ್ನೂ ಕೆಲವು ಮೇಧಾವಿಗಳು ಮೂಢನಂಬಿಕೆ ಅಂತಾರೆ. ನಾವು ಈ ಥರ ಯಾಕೆ ಮಾಡಬೇಕು ಅಂತನಾದ್ರೂ ಹೇಳಿ ಅಂದರೆ ನಮ್ಮ ಮನೇಲಿರೋ ದೊಡ್ಡ ಮನುಷ್ಯರು ಇದನ್ನೆಲ್ಲ ಪ್ರಶ್ನೆ ಮಾಡಬೇಡ, ನಮ್ಮ ಹಿರಿಯರು ಆಚರಿಸ್ಕೊಂಡು ಬಂದ ಸಂಪ್ರದಾಯಗಳವು, ನಾವು ಸಹ ಮುಂದುವರ್ಸ್ಕೊಂಡು ಹೋಗ್ಬೇಕು, ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ಬಾಯಿನ ಮುಚ್ಚಿಸ್ಬಿಡ್ತಾರೆ. ಆದರೆ ಅದು ಹೆಂಗೆ ಒಳ್ಳೇದಾಗುತ್ತೆ ಅಂತ ಮಾತ್ರ ಹೇಳಲ್ಲ. ಹಾಗಾಗಿ ಅವರು ಹೇಳ್ಕೊಡ್ದಿರುವಂತಹ ಹಲವಾರು ವಿಚಾರಗಳನ್ನ, ನಿಮ್ಮ ತಲೆಯಲ್ಲಿರೋ ಹಲವಾರು ಪ್ರಶ್ನೆಗಳಿಗೆ ಉತ್ತರನ ಮತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿರುವಂಥ ಆಚರಣೆಗಳ ಹಿಂದಿರುವ ರಹಸ್ಯಗಳನ್ನ ನಾನಿಂದು ನಿಮ್ಮ ಮುಂದೆ ಅನಾವರಣ ಮಾಡ್ತಿದ್ದೀನಿ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಬ್ರೈನ್ನ ಶುದ್ಧೀಕರಣ ಮಾಡ್ಕೊಳ್ಳಿ. ವಿಡಿಯೋ ಕೊನೆಯಲ್ಲಿ ಒಂದು ಬುಕ್ನ ಗಿಫ್ಟ್ ಮಾಡ್ತಿದ್ದೀವಿ. ಆ ಲಕ್ಕಿ ವಿನ್ನರ್ ನೀವೇ ಆಗಿರ್ಬೋದು. ಹಾಗಾಗಿ ಈ ಚಾನಲ್ಗೆ ಹೊಸಬರಾಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ, ಮನೆ ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿನ ಕಟ್ತಾರೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಿರಿಯರು ಹೇಳೋ ಪ್ರಕಾರ ಇದರಿಂದ ಮನೆ ಮೇಲೆ ಬೀಳೋ ಕೆಟ್ಟ ದೃಷ್ಟಿ ದೂರ ಆಗುತ್ತಂತೆ ಅಂಡ್ ದುಷ್ಟಶಕ್ತಿ ಒಳಗೆ ಬರಲ್ವಂತೆ. ಮತ್ತು ದಾರಿದ್ರ್ಯ ದೇವತೆಗೆ ನಿಂಬೆಹಣ್ಣಿನ ರುಚಿ ಮತ್ತು ಮೆಣಸಿನಕಾಯಿಯ ಖಾರ ಇಷ್ಟ ಇರೋದ್ರಿಂದ ಆಕೆ ನಮ್ಮ ಮನೆ ಒಳಗಡೆ ಬರ್ದೆ ಬಾಗಿಲಲ್ಲೇ ಅದನ್ನ ತಿನ್ಕೊಂಡು ವಾಪಸ್ ಹೋಗ್ತಾಳೆ ಅಂತಾನೂ ನಂಬಿಕೆ ಇದೆ. ಆದ್ರೆ ಇದಕ್ಕೆ ವಿಜ್ಞಾನ ಏನ್ ಹೇಳುತ್ತೆ ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, ನಿಂಬೆಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ ಮತ್ತು ಮೆಣಸಿನಕಾಯಿ ಕ್ಯಾಪ್ಸಸಿನ್ ಅನ್ನೋ ಖಾರದ ಘಟನ ಹೊಂದಿರುತ್ತೆ. ಈ ಸಿಟ್ರಿಕ್ ಆಸಿಡ್ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡಿದ್ರೆ ಕ್ಯಾಪ್ಸಸಿನ್ ಅಂಶ ರೋಗ ತರುವಂತಹ ಬ್ಯಾಕ್ಟೀರಿಯಾಗಳಿಗೆ, ಕೀಟಗಳಿಗೆ ಮಾರಕವಾಗಿ ಕೆಲಸ ಮಾಡುತ್ತೆ. ಹಿಂದಿನ ಕಾಲದಲ್ಲಿ ಈಗ ಸಿಗೋ ಥರ ರೆಡಿಮೇಡ್ ಕೀಟನಾಶಕಗಳು ಸಿಗ್ತಿರ್ಲಿಲ್ಲ. ಹಾಗಾಗಿ ಈ ವಸ್ತುಗಳನ್ನ ಮನೆ ಮುಂದೆ ಕಟ್ಟಿ ಅದರ ಹುಳಿ ಮತ್ತು ಘಾಟಿನ ಸ್ಮೆಲ್ಗೆ ಕೀಟಗಳು ಮತ್ತು ಜಂತುಗಳು ಬರ್ದಿರೋ ಹಾಗೆ ನೋಡ್ಕೋತಿದ್ರು. ಮತ್ತೊಂದು ಸೈಕಲಾಜಿಕಲ್ ರೀಸನ್ ಏನಂದ್ರೆ, ನಮಗೆ ಕೆಟ್ಟದನ್ನ ಮಾಡಬೇಕು ಅಂದ್ಕೊಂಡು ಮನೆ ಹತ್ರ ಬರೋರು ಈ ನಿಂಬೆ ಮತ್ತು ಮೆಣಸಿನಕಾಯಿಯ ಡೆಡ್ಲಿ ಕಾಂಬಿನೇಷನ್ ನೋಡಿ ಅವರ ಮೈಂಡ್ ಡೈವರ್ಟ್ ಆಗಿ ಅವ್ರೇನ್ ಅನ್ಕೊಂಡು ಬಂದಿದ್ರೋ ಅದನ್ನ ಮಾಡೋಕೆ ಭಯಪಟ್ಟು ವಾಪಸ್ ಹೋಗ್ತಾರೆ ಅಂತಾನೂ ನಂಬಿಕೆ ಇದೆ. ಎರಡನೇದಾಗಿ, ಮನುಷ್ಯನ ಮೇಲೆ ಹಲ್ಲಿ ಬಿದ್ರೆ ದುರಾದೃಷ್ಟ, ಕೆಟ್ಟದಾಗುತ್ತೆ ಅಂತಾರೆ. ಅದರಲ್ಲೂ ಬಲಭುಜದ ಮೇಲೆ ಬಿದ್ರೆ ಒಳ್ಳೇದಾಗುತ್ತೆ, ಎಡಭುಜದ ಮೇಲೆ ಬಿದ್ರೆ ಬಹಳ ಕೆಟ್ಟದಾಗುತ್ತೆ ಅಂತಾರೆ. ಸ್ನೇಹಿತರೆ, ಈ ಹಲ್ಲಿಗಳು ಸಹ ಸಾಮಾನ್ಯ ಜೀವಿಗಳಂತೆ ಬದುಕುವಂತ ಪ್ರಾಣಿಗಳೇ. ನಾವೇನೋ ಯೋಚನೆ ಮಾಡಬೇಕಾದ್ರೆ ಅಥವಾ ಕೆಲಸ ಮಾಡಬೇಕಾದ್ರೆ ಅವು ನಮ್ಮ ಮೈ ಮೇಲೆ ಬಿದ್ರೆ ಆಬ್ವಿಯಸ್ಲಿ ಸಡನ್ ಆಗಿ ಗಾಬರಿ ಆಗೋದು, ಭಯ ಆಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು ಆಗುತ್ತೆ. ಅದೇ ಗಾಬರಿಲಿ ಮತ್ತೆ ಯೋಚನೆಯಲ್ಲಿದ್ರೆ ನಮ್ಮ ಕೆಲಸದ ಮೇಲಿನ ಫೋಕಸ್ ಕಡಿಮೆ ಆಗಿ ಏನಾದ್ರೂ ತಪ್ಪಾಗೋದು ಗ್ಯಾರಂಟಿನೇ. ಹಾಗಾಗಿ ಹಲ್ಲಿ ಬಿದ್ದಿದ್ರಿಂದಾನೇ ಹೀಗಾಯ್ತು ಅಂತ ನಾವು ಭಾವಿಸ್ತೀವಿ ಅಷ್ಟೇ. ಸೈಂಟಿಫಿಕಲಿ ಹೇಳಬೇಕು ಅಂದ್ರೆ ಹಲ್ಲಿ ಚರ್ಮದಲ್ಲಿ ಮತ್ತು ಅದರ ಪಾದದಲ್ಲಿ ಬ್ಯಾಕ್ಟೀರಿಯಾದಂತಹ ಜೀವಿಗಳು ಇರೋದ್ರಿಂದ ಅವು ನಮ್ಮ ಮೈಯನ್ನು ಸೋಕಿ ನಮಗೆ ಕಾಯಿಲೆ ತರಿಸಬಹುದು ಎಂಬುದು ಸಹ ಇದಕ್ಕೊಂದು ರೀಸನ್ನೇ. ಹಾಗಾಗಿ ಹಲ್ಲಿ ಬಿದ್ದೊಡನೆ ಸ್ನಾನ ಮಾಡಬೇಕು ಅನ್ನೋ ಪದ್ಧತಿ ರೂಢಿಗೆ ಬಂದಿದೆ. ಹೇಳ್ಬೇಕಂದ್ರೆ ಹಲ್ಲಿ ಮನೇಲಿರೋ ಚಿಕ್ಕ ಚಿಕ್ಕ ಕೀಟಗಳನ್ನ ತಿಂದು ಮನೆಯನ್ನ ಸ್ವಚ್ಛ ಇಡೋಕೆ ಕೂಡ ಹೆಲ್ಪ್ ಮಾಡ್ತವೆ. ಮೂರನೇದಾಗಿ, ನದಿಗಳಲ್ಲಿ ಅಥವಾ ಬಾವಿಗಳಲ್ಲಿ ನಾಣ್ಯಗಳನ್ನ ಎಸೆಯೋದು. ನಮ್ಮಲ್ಲಿ ಹಿಂಗ್ ಮಾಡಿದ್ರೆ ಅದೃಷ್ಟ ಒಲದ್ ಬರುತ್ತೆ, ಒಳ್ಳೆ ಸುದ್ದಿ ಕೇಳ್ಬರುತ್ತೆ ಅಂತ ನಂಬ್ತಾರೆ. ಸ್ನೇಹಿತರೆ, ಹಳೆಯ ಕಾಲದಲ್ಲಿ ಜನ ಕುಡಿಯೋ ನೀರಿಗಾಗಿ ನದಿ ಮತ್ತು ಬಾವಿಗಳನ್ನೇ ಮುಖ್ಯ ಆಧಾರ ಮಾಡ್ಕೊಂಡಿದ್ರು. ಇದರಿಂದಾನೆ ಕೃಷಿ, ಜೀವನ ಎಲ್ಲವೂ ಅನ್ಕೊಂಡಿದ್ರು. ನೀರನ್ನ ಜಲದೇವತೆ ಅಂತಾನೆ ಪೂಜೆ ಮಾಡ್ತಿದ್ರು. ಹಾಗಾಗಿ ನದಿಗಳಿಗೆ, ಬಾವಿಗಳಿಗೆ ನಾಣ್ಯ ಎಸೆಯೋದು ಅಂದ್ರೆ ಆ ನೀರಿಗೆ ನಾವು ಎಂದೆಂದೂ ಚಿರಋಣಿ ಅನ್ನೋ ಭಾವನೆನ ವ್ಯಕ್ತಪಡಿಸೋದಾಗಿತ್ತು. ಮತ್ತೆ ಇದರ ಹಿಂದಿನ ಸೈಂಟಿಫಿಕ್ ರೀಸನ್ ಏನಪ್ಪಾ ಅಂದ್ರೆ, ಪುರಾತನ ಕಾಲದಲ್ಲಿ ನಾಣ್ಯಗಳನ್ನ ತಾಮ್ರ ಮತ್ತು ಬೆಳ್ಳಿಯಂತಹ ಲೋಹಗಳಿಂದ ಮಾಡ್ತಿದ್ರು. ಈ ತರದ ಲೋಹಗಳಿಗೆ ಹಲವು ರೀತಿಯ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುವಂತಹ ಗುಣ ಇರೋದ್ರಿಂದ ಇದನ್ನ ಬಾವಿಗಳಿಗೆ ಹಾಕಿ ತಾವು ಕುಡಿಯೋ ನೀರಲ್ಲಿರೋ ಹಾನಿಕಾರಕ ಜೀವಿಗಳನ್ನ ನಾಶ ಮಾಡಬಹುದು ಅಂತ ಅವರಿಗೆ ತಿಳಿದಿತ್ತು. ಈಗ ಇದೇ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡೆ ಕಾಪರ್ ವಾಟರ್ ಬಾಟಲ್ಸ್, ಕಾಪರ್ RO ವಾಟರ್ ಪ್ಯೂರಿಫೈಯರ್ಸ್ಗಳನ್ನ ತಯಾರಿ ಮಾಡಿ ಮಾರ್ತಿರೋದು. ಆದ್ರೆ ಈಗ ಬರ್ತಿರೋಂಥ ನಾಣ್ಯಗಳು ಸಾಮಾನ್ಯವಾಗಿ ಸ್ಟೀಲಿಂದ ಮಾಡಿರೋದ್ರಿಂದ ನೀವು ಎಷ್ಟೇ ಕಾಯಿನ್ಸ್ ಎಸೆದ್ರೂ ಪ್ರಯೋಜನ ಆಗಲ್ಲ. ಹಾಗಾಗಿ ಎಸೆಯೋದಾದ್ರೆ ಕಾಪರ್ ಕಾಯಿನ್ಸ್ನ ಅಥವಾ ಚಿನ್ನದ ನಾಣ್ಯಗಳನ್ನ ಎಸೆದು ಸಮಾಜಕ್ಕೆ ಮತ್ತು ನನ್ನಂತ ಬಡವರಿಗೆ ಒಳ್ಳೇದ್ ಮಾಡಿ. ನಾಲ್ಕನೇದಾಗಿ, ಸೂರ್ಯ ಮುಳುಗಿದ ಮೇಲೆ ಮನೆಯಲ್ಲಿ ಕಸ ಗುಡಿಸಬಾರ್ದು, ಗುಡಿಸಿದ್ರೆ ಮನೆಯಲ್ಲಿರೋ ಲಕ್ಷ್ಮಿ ಹೊರಟೋಗ್ತಾಳೆ ಅಂತ ಹೇಳ್ತಿದ್ರು. ಸ್ನೇಹಿತರೆ, ಪ್ರಾಚೀನ ಕಾಲದಲ್ಲಿ ಮನೆಗಳಲ್ಲಿ ವಿದ್ಯುತ್ ಇರ್ತಿರ್ಲಿಲ್ಲ. ಸಂಜೆ ಆದ್ಮೇಲೆ ದೀಪ ಬೆಳಗ್ತಿದ್ರು. ಆದ್ರೆ ಅದರ ಬೆಳಕು ಮನೆಯ ಮೂಲೆ ಮೂಲೆ ತಲುಪ್ತಿರ್ಲಿಲ್ಲ.
ಈ ಸಮಯದಲ್ಲಿ ನಾವು ಕಸ ಗುಡಿಸಿದ್ರೆ ನೆಲದ ಮೇಲೆ ಬಿದ್ದಿರುವಂತಹ ನಾಣ್ಯ, ಧಾನ್ಯ ಅಥವಾ ಚಿನ್ನದ ಆಭರಣಗಳಂತಹ ವಸ್ತುಗಳು ಕಸದ ಜೊತೆಲೆ ಹೊರಗೋಗೋ ಸಾಧ್ಯತೆ ಜಾಸ್ತಿ ಇರ್ತಿತ್ತು. ಮತ್ತೆ ಆ ಕಾಲದಲ್ಲಿ ಬೆಳಕಿನ ಸಮಯನ ಕೆಲಸಕ್ಕೆ, ರಾತ್ರಿ ಸಮಯನ ವಿಶ್ರಾಂತಿಗೆ ಅಂತ ಮೀಸಲಿಡ್ತಿದ್ರು. ರಾತ್ರಿ ಸಮಯ ಕೆಲಸ ಮಾಡೋದು ಅಂದ್ರೆ ಮನಸ್ಸಲ್ಲಿ ಅಶಾಂತಿ ಮತ್ತು ಗಡಿಬಿಡಿ ಉಂಟು ಮಾಡುತ್ತೆ ಅಂತ ನಂಬ್ತಿದ್ರು. ಅಂಡ್ ಸಂಜೆ ಕಸ ಗುಡಿಸೋದ್ರಿಂದ ಮನೆ ತುಂಬಾ ಧೂಳಾಗಿ ಆ ಧೂಳು ಗಾಳಿಲಿ ಮಿಕ್ಸ್ ಆಗಿ ಉಸಿರಾಟದ ಮತ್ತು ಕಣ್ಣಿನ ಸಮಸ್ಯೆಗೆ ದಾರಿ ಮಾಡಿಕೊಡ್ತಿತ್ತು. ಹಾಗಾಗಿ ಸಂಜೆ ಹೊತ್ತು ಕಸ ಗುಡಿಸೋದು ಅಶುಭ ಅಂತ ನಂಬ್ತಿದ್ರು. 5ನೇದಾಗಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ ಟೈಮ್ನಲ್ಲಿ ಮನೆಯಿಂದ ಹೊರಗಡೆ ಹೋಗಬೇಡಿ, ಅನಾಹುತ ಆಗುತ್ತೆ, ರಾಹುವಿನ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅನ್ನೋದು. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಗ್ರಹಣದ ಸಮಯದಲ್ಲಿ ನಮ್ಮ ವಾತಾವರಣದಲ್ಲಿ ಹಲವು ಬದಲಾವಣೆಗಳಾಗ್ತವೆ. ಸಮುದ್ರದ ಅಲೆಗಳು ಬಲವಾಗ್ತವೆ, ಅಲೆಗಳ ದಿಕ್ಕಿನಲ್ಲಿ ಏರುಪೇರಾಗ್ತವೆ. ಗ್ರಹಣದ ಸಮಯದಲ್ಲಿ ಸೂರ್ಯ, ಚಂದ್ರ, ಭೂಮಿ ಒಂದೇ ರೇಖೆಯಲ್ಲಿ ಬರೋದ್ರಿಂದ ಗುರುತ್ವಾಕರ್ಷಣ ಶಕ್ತಿ ಜಾಸ್ತಿಯಾಗಿ ಎತ್ತರದ ಅಲೆಗಳು ಸೃಷ್ಟಿಯಾಗಿ ಸಮುದ್ರದ ತೀರದಲ್ಲಿ ನೀರಿನ ಮಟ್ಟ ಹೆಚ್ಚಾಗುತ್ತದೆ. ಇದರಿಂದ ಮೀನುಗಾರರಿಗೆ ಹೆಚ್ಚಿನ ಅಪಾಯ ಆಗೋದ್ರಿಂದ ಮೀನುಗಾರರು ಸಹ ಸಮುದ್ರಕ್ಕೆ ಇಳಿಯೋದಿಲ್ಲ. ಜೊತೆಗೆ ಸೂರ್ಯಗ್ರಹಣದ ಸಮಯದಲ್ಲಿ ನಾವು ಸೂರ್ಯನನ್ನ ನೇರವಾಗಿ ಬರಿಗಣ್ಣಿನಿಂದ ನೋಡೋದ್ರಿಂದ ಅದರ ತೀಕ್ಷ್ಣತೆಯಿಂದ ಕಣ್ಣಿನ ನರಗಳಿಗೆ ಹಾನಿಯಾಗೋ ಸಾಧ್ಯತೆ ಕೂಡ ಜಾಸ್ತಿ. ಮತ್ತು ವಾತಾವರಣದಲ್ಲಿನ ತಾಪಮಾನದಲ್ಲೂ ಸಹ ಬದಲಾವಣೆ ಆಗೋದ್ರಿಂದ ಪ್ರಾಣಿ ಪಕ್ಷಿಗಳ ವರ್ತನೆ ಕೂಡ ಬದಲಾಗಬಹುದು, ಅವು ವಿಚಿತ್ರವಾಗಿ ವರ್ತಿಸಬಹುದು ಅನ್ನೋದು ಸಹ ದೃಢಪಟ್ಟಿದೆ. ಹಾಗಾಗಿ ಪುರಾತನ ಕಾಲದಲ್ಲಿ ಗ್ರಹಣದ ಟೈಮ್ನಲ್ಲಿ ಮನೆ ಬಿಟ್ಟು ಹೊರಗಡೆ ಹೋಗೋದು ಅಪಾಯಕಾರಿ ಅಂತ ನಂಬ್ತಿದ್ರು. 6ನೇದಾಗಿ ಬಾವಲಿಗಳು ಮನೆಯೊಳಗೆ ಬರೋದು ದರಿದ್ರ, ಆ ಮನೆಯಲ್ಲಿ ಸಾವಾಗುತ್ತೆ ಅಂತ ನಂಬ್ತಾರೆ. ಸ್ನೇಹಿತರೆ, ಹಳೆ ಕಾಲದಲ್ಲಿ ಬಾವಲಿಗಳು ಹೆಚ್ಚಾಗಿ ಖಾಲಿ ಇರೋ ಮನೆಗಳು, ಗುಹೆಗಳು, ಕತ್ತಲೆ ಇರೋ ಜಾಗಗಳು ಮತ್ತು ಅಶುದ್ಧವಾಗಿರುವಂತಹ ಸ್ಥಳಗಳಲ್ಲೇ ಕಾಣಿಸಿಕೊಳ್ತಿದ್ವು. ಬಾವಲಿ ಮನೆಯೊಳಗೆ ನುಗ್ಗಿದ್ರೆ ಆ ಮನೆ ಸ್ವಚ್ಛವಾಗಿಲ್ಲ, ಅಲ್ಲಿ ಗಾಳಿ ಬೆಳಕು ಸರಿಯಾಗಿ ಬೀಳ್ತಿಲ್ಲ, ಇಂಥ ಮನೆಗಳಲ್ಲಿ ಜನರ ಸಂಚಾರ ಜಾಸ್ತಿ ಇರಲ್ಲ. ಹಾಗಾಗಿ ಆ ಮನೆನ ದರಿದ್ರದ ಮನೆ ಅಂತಾನೆ ನಂಬ್ತಿದ್ರು. ಇನ್ನೊಂದು ಕಾರಣ ಏನಂದ್ರೆ ಆ ಬಾವಲಿಗಳು ಗಲೀಜಾಗಿರೋ ಜಾಗಗಳಲ್ಲೆಲ್ಲ ಹಾರಾಡೋದ್ರಿಂದ ಮಾರಕವಾದಂತಹ ಬ್ಯಾಕ್ಟೀರಿಯಾಗಳು, ವೈರಸ್ಗಳನ್ನೆಲ್ಲ ಹೊತ್ತು ತಂದು ಸ್ಪ್ರೆಡ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ. ಹಾಗಾಗಿ ಅದು ಮನೆಯೊಳಗೆ ಹಾರಾಟ ಮಾಡಿ ಮಾರಕ ವೈರಸ್ಗಳನ್ನ ಸ್ಪ್ರೆಡ್ ಮಾಡಿ ಹೋದ್ರೆ ಆ ಮನೆಯಲ್ಲಿ ಸಾವಾಗೋದು ಸರ್ವೇ ಸಾಮಾನ್ಯವಾಗಿತ್ತು. ಹಾಗಾಗಿ ಈಗಲೂ ಸಹ ಅದು ಮನೆಯೊಳಗೆ ಬಂದ್ರೆ ಆ ಮನೆಯಲ್ಲಿ ಸಾವಾಗುತ್ತೆ ಅಂತ ನಂಬಲಾಗುತ್ತೆ. 7ನೇದಾಗಿ ಮನೆಯಲ್ಲಿ ಕನ್ನಡಿ ಹೊಡಿಬಾರ್ದು, ಹೊಡೆದೋದ ಕನ್ನಡಿಲಿ ಮುಖ ನೋಡ್ಕೋಬಾರ್ದು ಅಂತ ಹೇಳ್ತಾರೆ. ಸ್ನೇಹಿತರೆ, ಇದರ ಹಿಂದಿರೋ ಸತ್ಯ ಏನಂದ್ರೆ ಫಸ್ಟ್ ಇಸ್ ಸೇಫ್ಟಿ. ಕನ್ನಡಿ ಹೊಡೆದೋದ್ರೆ ಅದರ ಚಿಕ್ಕ ಚಿಕ್ಕ ಚೂಪಾದ ಚೂರುಗಳು ಮನೆಯ ಮೂಲೆ ಮೂಲೆಗೂ ಚೆದ್ರು ಬಿಡುತ್ತೆ, ಅದನ್ನ ಹುಡ್ಕೋದು ಕೂಡ ಕಷ್ಟ. ಅದೇನಾದ್ರೂ ನಾವು ಓಡಾಡಬೇಕಾದ್ರೆ ಕಾಲಿಗೆ ಚುಚ್ಕೊಂಡ್ರೆ ಗಾಯ ಆಗೋ ಚಾನ್ಸ್ ಕೂಡ ಜಾಸ್ತಿ. ಅಂಡ್ ಇನ್ನೊಂದು ಕಾರಣ ಏನಂದ್ರೆ ಹೊಡೆದಿರೋ ಕನ್ನಡಿಲಿ ಮುಖ ನೋಡ್ಕೊಂಡ್ರೆ ಮುಖ ವಿಚಿತ್ರವಾಗಿ ಕಂಡು ನಮ್ಮ ಮನಸ್ಸಿಗೆ ಅಶಾಂತಿ, ಭಯ ಮತ್ತು ಅಸ್ವಸ್ಥ ಭಾವನೆಯನ್ನ ತರುತ್ತೆ. ಹಾಗಾಗಿ ಈ ಆಚರಣೆಯನ್ನ ರೂಢಿಸಿಕೊಳ್ಳಲಾಯಿತು ಎಂದು ಹೇಳಲಾಗುತ್ತೆ. 8ನೇದಾಗಿ ರಾತ್ರಿ ಸಮಯದಲ್ಲಿ ಉಗುರನ್ನ ಕತ್ತರಿಸಬಾರ್ದು. ಕತ್ತರಿಸಿದ್ರೆ ಅದು ಅಪಶಕುನ, ಮನೆಗೆ ದರಿದ್ರ ಒಕ್ಕರ್ಸ್ಕೊಳ್ಳುತ್ತೆ ಮತ್ತು ಮನೆಯಿಂದ ಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಅಂತಾರೆ. ಸ್ನೇಹಿತರೆ, ಇದರ ಹಿಂದಿನ ನಿಜವಾದ ಕಾರಣ ಭಯ ಹುಟ್ಟಿಸೋದಲ್ಲ, ಜಾಗೃತಿ ಮೂಡಿಸೋದು. ಹಿಂದಿನ ಕಾಲದಲ್ಲಿ ವಿದ್ಯುತ್ ಇರ್ತಿರ್ಲಿಲ್ಲ. ರಾತ್ರಿ ದೀಪದ ಬೆಳಕಿನಲ್ಲಿ ಉಗುರು ಕತ್ತರಿಸಿದ್ರೆ ಬೆರಳಿಗೆ ಗಾಯವಾಗುವ ಸಾಧ್ಯತೆ ಜಾಸ್ತಿ ಹಾಗೂ ರಕ್ತಸ್ರಾವ ಕೂಡ ಆಗ್ಬಹುದು. ಮತ್ತು ಆ ಸಮಯದಲ್ಲಿ ಈಗಿರುವಂತೆ ವೈದ್ಯಕೀಯ ಸೌಲಭ್ಯ ತುರ್ತಾಗಿ ದೊರೆತಿರಲಿಲ್ಲ. ಆದ ಕಾರಣ ಸಣ್ಣ ಗಾಯವೂ ಕೂಡ ದೊಡ್ಡ ಆರೋಗ್ಯ ಸಮಸ್ಯೆ ತರುತ್ತಿತ್ತು. ಹಾಗಾಗಿ ಇದನ್ನೇ ಅಪಶಕುನ ಅಂತ ಹೇಳಿ ನಿಯಮವನ್ನ ಗಟ್ಟಿಗೊಳಿಸಿದ್ರು. 9ನೇದಾಗಿ ಪ್ರಯಾಣ ಮಾಡುವಾಗ ಬೆಕ್ಕು ಅಡ್ಡ ಬಂದ್ರೆ ನಾವು ಸ್ವಲ್ಪ ಹೊತ್ತು ನಿಂತು ಹೋಗ್ಬೇಕು, ಇಲ್ದಿದ್ರೆ ಹೋಗೋ ಕೆಲಸ ಆಗಲ್ಲ ಅನ್ನೋದು. ಸ್ನೇಹಿತರೆ, ಬೆಕ್ಕುಗಳು ಸಾಮಾನ್ಯವಾಗಿ ಚುರುಕಾಗಿ ಓಡಾಡ್ಕೊಂಡಿರುವಂತ ಪ್ರಾಣಿಗಳು ಮತ್ತು ಇವುಗಳ ಕಣ್ಣುಗಳು ರಾತ್ರಿ ಸಮಯದಲ್ಲಿ ತೀಕ್ಷ್ಣವಾಗಿ ಹೊಳಪನ್ನ ಮೂಡಿಸ್ತವೆ. ಹಿಂದಿನ ಕಾಲದಲ್ಲಿ ಜನರು ಪ್ರಯಾಣಕ್ಕೆ ಅಂತ ಎತ್ತಿನ ಗಾಡಿ ಮತ್ತು ಕುದುರೆ ಟಾಂಗಗಳನ್ನ ಬಳಸ್ತಿದ್ರಿಂದ ರಾತ್ರಿ ಸಮಯದಲ್ಲಿ ಈ ಪ್ರಾಣಿಗಳು ಬೆಕ್ಕಿನ ಕಣ್ಣುಗಳನ್ನ ನೋಡಿದ್ರೆ ಗಾಬರಿಗೊಂಡು ವಿಚಿತ್ರವಾಗಿ ವರ್ತಿಸೋದು, ಮನ ಬಂದಂತೆ ಓಡೋದು ಮಾಡ್ತಿದ್ವು. ಹಾಗಾಗಿ ಪ್ರಯಾಣಿಕರು ಅವುಗಳನ್ನ ನಿಲ್ಲಿಸಿ ವಿಶ್ರಾಂತಿ ತಗೊಂಡು ಅವುಗಳ ಭಯ ಕಡಿಮೆ ಆದ್ಮೇಲೆ ಪ್ರಯಾಣ ಮುಂದುವರಿಸ್ತಿದ್ರು. ಈಗ ಅದೇ ಮೂಢನಂಬಿಕೆಯಾಗಿ ಬದಲಾಗಿದೆ ಅಷ್ಟೇ. 10ನೇದಾಗಿ ರಾತ್ರಿ ಸಮಯದಲ್ಲಿ ಮರಗಿಡಗಳ ಹತ್ರ ಹೋಗ್ಬಾರ್ದು, ಅದ್ರ ಕೆಳಗಡೆ ಮಲಗಬಾರ್ದು, ಅವುಗಳ ಮೇಲೆ ದೆವ್ವಗಳು ವಾಸ ಮಾಡ್ತಿರ್ತವೆ ಅಂತಾರೆ. ಸ್ನೇಹಿತರೆ, ಈ ಮರಗಿಡಗಳು ಕೂಡ ಮನುಷ್ಯರಂತೆಯೇ ಉಸಿರಾಟ ಮಾಡೋ ಪ್ರಕೃತಿಯ ಭಾಗವೇ. ಅವು ಬೆಳಗಿನ ಸಮಯ ಸೂರ್ಯನ ಬೆಳಕನ್ನ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಆಹಾರನ ತಯಾರಿಸ್ತವೆ ಮತ್ತು ಆಕ್ಸಿಜನ್ನ ರಿಲೀಸ್ ಮಾಡ್ತವೆ. ಹಾಗೇನೆ ರಾತ್ರಿ ಸಮಯದಲ್ಲಿ ಉಸಿರಾಟ ಮಾಡ್ತಾ
ಆಕ್ಸಿಜನ್ನ ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತವೆ. ಇದು ಮನುಷ್ಯನ ಉಸಿರಾಟಕ್ಕೆ ಯೋಗ್ಯವಾದ ಭಾಗವಲ್ಲ. ಮತ್ತು ರಾತ್ರಿ ಸಮಯದಲ್ಲಿ ಕೆಲ ಪ್ರಾಣಿ ಪಕ್ಷಿಗಳು ಮರಗಿಡಗಳ ಕೊಂಬೆಗಳ ಮೇಲೆ ನೇತಾಡೋದ್ರಿಂದ ಆ ಕೊಂಬೆಗಳೇನಾದ್ರೂ ಮುರಿದು ನಮ್ಮ ಮೇಲೆ ಬಿದ್ರೆ ನಿದ್ರೆಯಲ್ಲೇ ಶಿವನ್ ಪಾದ ಸೇರೋ ಚಾನ್ಸ್ ಕೂಡ ಜಾಸ್ತಿ. ಹಾಗಾಗಿ ಅದರ ಮೇಲೆ ಭೂತ ವಾಸ ಮಾಡುತ್ತೆ ಅಂತ ಭಯ ಹುಟ್ಟಿಸಿ ಮನುಷ್ಯನ ಬ್ರೈನಲ್ಲಿ ರಾತ್ರಿ ಸಮಯ ಮರಗಿಡಗಳ ಕೆಳಗಡೆ ಮಲಗದಿರೋ ಹಾಗೆ ನಿಯಮ ತರಲಾಯಿತು. ಆದ್ರೆ ಒಂದು ಮರ ಮಾತ್ರ ರಾತ್ರಿ ಸಮಯನೂ ಕೂಡ ಆಮ್ಲಜನಕನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನಾವೆಲ್ಲ ಮೂಢನಂಬಿಕೆಗಳನ್ನ ನಂಬೋಕೆ ಮುಖ್ಯ ಕಾರಣ ಈ ಭಯ. ಮೊದಲು ಭಯವನ್ನ ಬಿಡಬೇಕು. ಆಚರಣೆಗಳ ಹಿಂದಿನ ನಿಜವಾದ ಸತ್ಯಗಳನ್ನ ತಿಳ್ಕೊಂಡು ನಾವು ಆಚರಿಸಿದಾಗ ನಿಜವಾದ ಸತ್ಯ ಗೊತ್ತಾಗುತ್ತೆ. ನಿಮಗೆ ಈ ಸಂಚಿಕೆಯಿಂದ ಅಂಧ ಸಂಪ್ರದಾಯಗಳು ಅಂತ ಕರೆಸ್ಕೊತಿರುವಂತಹ ಆಚರಣೆಗಳ ಹಿಂದಿನ ವೈಜ್ಞಾನಿಕ ಹಿನ್ನೆಲೆಗಳನ್ನ ತಿಳಿಸಿದ್ದೇನೆ. ಈ ಸಂಚಿಕೆಯಿಂದ ನಿಮಗೆ ಒಂದಿಷ್ಟಾದ್ರೂ ಜ್ಞಾನ ವೃದ್ಧಿಯಾಗಿದ್ರೆ ಇದಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಯಾವ್ದಾದ್ರು ಡಿಫ್ರೆಂಟ್ ಆಗಿರುವಂತಹ ಆಚರಣೆಗಳಿದ್ರೆ ಅದನ್ನ ಕಮೆಂಟ್ ಮಾಡಿ ತಿಳಿಸಿ.